ತುಂಬಾ ಇದೆ ಸರ್, ಬಟ್ ನಾವು ಸಸ್ಪೆಕ್ಟ್ ಮಾಡಬೇಕಾಗಿರೋ ಊರೊಂದಿದೆ. ಯಾವ ಊರು? ದೇವಿಪುರ ಸರ್, ಜೈ ಅವರ ನೇಟಿವ್ ಪ್ಲೇಸ್. ನಾನೇ ಕ್ರ್ಯಾಕ್ ಅನ್ಕೊಂಡ್ರೆ ನನ್ಕಿಂತ ಕ್ರ್ಯಾಕ್ ಜೈ. ಅವನಿಗೋಸ್ಕರ ನಾವು ಸಿಟಿ ಪೂರ್ತಿ ಹುಡುಕ್ತಿದ್ರೆ ಅವನೇನೋ ಹಾಯಾಗಿ ಸ್ವಂತ ಊರಿಗೆ ಹೋಗಿ ಎಂಜಾಯ್ ಮಾಡ್ತಿದ್ದಾನ. ಅಷ್ಟೊಂದು ಹುಚ್ಚ ನನ್ನ ಮಗನ ತರ ಕಾಣಿಸ್ತಾ ಇದ್ದೀನ ನನ್ನ ಹತ್ರನೇ ಗೇಮ್ಸಾ? ಅದಕ್ಕೇನಯ್ಯ ನನಗೆ ಡೌಟ್ ಬಂದಿತ್ತು. ಈ ಆಕ್ಸಿಡೆಂಟ್ ಸೀನ್ ಡ್ರಾಮಾಗಳು, ಮರ್ಡರ್ ಸಸ್ಪೆಕ್ಟು, ಕಿಡ್ನಾಪ್ ಡೌಟು, ಟೆಂಡರ್ ಅಟ್ಯಾಕು, ಹಾಸ್ಪಿಟಲ್ ಅಡ್ಮಿಟ್ಟು, ಇದನ್ನೆಲ್ಲ ನಾನು ಎಂಕ್ವೈರಿ ಮಾಡ್ತಿದ್ರೆ ಅವನೇನೋ ಸಿಂಪಲ್ ಆಗಿ ಊರಿಗೆ ಹೋಗ್ತಾನ. ಇದು ಕ್ಷಮಿಸದೇ ಇರೋಂತಹ ಅಪರಾಧ. ನಾವು ತಕ್ಷಣ ಊರಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಮನೆಗೆ ಹೋಗ್ಬೇಕು. ಆ ಮನೆಯಿಂದನೇ ಫೋನ್ ಬರ್ತಿದೆ ಸರ್. ಇಲ್ಲಿ ಕೊಡು. ಹಲೋ, ಸರಿ ಬರ್ತಾ ಇದೀವಿ. ಹಾ, ಪೊಲೀಸ್ನವ್ರಿಗೆ ಫೋನ್ ಮಾಡ್ದ್ಯಾ ಕಲ್ಪನಾ? ಹಾ ಮಾಡ್ದೆ ಅಜ್ಜಿ, ಹೊರಟಿದ್ದಾರೆ. ಪೊಲೀಸ್ನವ್ರು ಬಂದ್ಮೇಲೆ ಏನ್ ಹೇಳ್ತಿರೋ ಹೇಳಿ. ಇಲ್ಲಿವರೆಗೂ ನೀವು ಆಡಿರೋ ನಾಟಕ, ಬಚ್ಚಿಟ್ಟಿರೋ ರಹಸ್ಯ, ಮಾಡಿರೋ ಕೆಟ್ಟ ಕೆಲ್ಸ ಎಲ್ಲಾನು ಹೇಳಿ. ಹೋಗ್ಲಿ ಪಾಪ ಅಂತ ಮನೇಲಿ ಇರೋಗ್ ಬಿಟ್ರೆ ನಮ್ಗೆ ದ್ರೋಹ ಮಾಡ್ತೀರಾ? ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ನೀ ಸುಮ್ನೆ ಬಿಟ್ರು ನಾನ್ ಬಿಡೋದಿಲ್ಲ. ಇವರು ನನಗೆ ಚೀಟ್ ಮಾಡ್ತಿದ್ದಾರೆ. ರೂಮಲ್ಲಿ ಇರ್ಬೇಕಾಗಿರೋರು ನಡು ಮನೆಗ್ ಬಂದ್ ನಿಂತ್ಕೊಂಡ್ಬಿಟ್ವಲ್ರಿ. ನಿನ್ನಿಂದ ಜೈಲ್ಗೆ ಹೋಗೋ ತರ ಆಯ್ತು. ಇವಾಗ ಏನ್ ಮಾಡ್ತಿರೋ ಮಾಡಿ. ನನಗೇನು ಮಾಡು ಅಂತೀಯ ಚಂದ್ರಿಕಾ? ಆ ಕಳ್ಳನ್ ಮಗ ನಮ್ಮನ್ನ ಕಳ್ಳರನ್ನಾಗಿ ಮಾಡಿದ್ದಾನೆ. ಇವ್ರ ವಿಷಯದಲ್ಲಿ ನೀನ್ ಕೂಡ ಕರುಣೆ ತೋರಿಸ್ಬೇಡ ನಿತ್ಯ. ಇವ್ರು ಯಾವ ಮಠಕ್ಕಾದ್ರೂ ಇಳಿತಾರೆ. ಎಸ್ ಆಂಟಿ, ಮನೆಗ್ ಬರ್ತಿದ್ದಾಗೇನೆ ನಾನು ಆ ರಿಂಗ್ ಬಗ್ಗೆ ಕೇಳ್ದೆ. ನನಗೂ ಏನು ಹೇಳಲಿಲ್ಲ. ಇವ್ರ ವಿಷಯದಲ್ಲಿ ನಾನು ಯಾವ ಹೆಲ್ಪ್ ಮಾಡೋದಿಲ್ಲ. ಅಯ್ಯೋ ದರಿದ್ರದೊಳೆ, ಇಲ್ಲಿವರೆಗೂ ನೀನ್ ಹೇಳ್ದಾಗೆ ಅಲ್ವೇನೆ ನಾವು ಮಾಡಿದ್ದು. ನಮ್ಗೆ ಸಹಾಯ ಮಾಡಲ್ಲ ಅಂತ್ಯ? ಮಾಡೋದೆಲ್ಲ ಮಾಡಿ ಚೆನ್ನಾಗಿ ತಪ್ಪಿಸ್ಕೋತಿದ್ದಾಳೆ ಈ ಮೋಸಗಾತಿ ನಿತ್ಯ. ಇವ್ರ ಬಗ್ಗೆ ಯಾರು ಯೋಚನೆ ಮಾಡ್ಬೇಡಿ, ಎಲ್ಲ ಪೊಲೀಸ್ನವರೇ ನೋಡ್ಕೋತಾರೆ. ಅಮ್ಮ ನಮಸ್ಕಾರ ಚೆಲುವಯ್ಯನವ್ರೆ. ನಮಸ್ಕಾರ ನಮ್ಮ. ಈ ಮುದ್ಕ ಏನು ಇವಾಗ ಬಂದಿದ್ದಾನೆ? ಶಾಸ್ತ್ರಿಗಳೇ, ಸ್ವಾಮೀಜಿ ಹೇಗಿದ್ದಾರೆ? ಅವರಿಗೆ ನಮ್ಮ ಸಾಕ್ಷಾತ್ ಶಿವಸ್ವರೂಪರು. ನಿಮಗೊಂದು ಸಂತೋಷಕರವಾದ ವಿಷಯ ಹೇಳಿ ಬಾ ಅಂತ ನನ್ನನ್ನ ಕಳಿಸಿದ್ದಾರೆ. ಸಂತೋಷವಾದ ವಿಷಯನಾ? ನನ್ ಮೊಮ್ಮಗನ್ ಬಗ್ಗೆನಾ? ಏನಾದ್ರೂ ಗಂಗಾ ಬಗ್ಗೆ ಇರ್ಬೋದಾ? ಏನು ಅವನೇ ಹೇಳ್ತಾನೆ ಅಲ್ವಾ? ನೀವು ತಕ್ಷಣ ದೇವಿಪುರಕ್ಕೆ ಹೋಗ್ಬೇಕಮ್ಮ. ಯಾಕೆ ಚೆಲುವಯ್ಯನವ್ರೆ? ನೀವು ಅನುಭವಿಸ್ತಿರೋ ನೋವಿಗೆ ಆ ಊರಲ್ಲಿ ವಿಮುಕ್ತಿ ಸಿಗುತ್ತೆ ಅಂತ ಸ್ವಾಮೀಜಿ ಹೇಳಿದ್ರು. ಆದ್ರೆ ನಮ್ ಜೈ ಕಾಣಿಸ್ತಿಲ್ಲ ಶಾಸ್ತ್ರಿಗಳೇ. ಅವನನ್ನ ಬಿಟ್ಟು ನಾವು ಊರಿಗೆ ಬಂದ್ರೆ ಎಲ್ರೂ ಅಲ್ಲಿಗೆ ಬರ್ತಾರೆ ಅಂತ ಸ್ವಾಮೀಜಿ ಹೇಳೋಕ್ ಹೇಳಿದ್ರಮ್ಮ. ಎಲ್ರು ಅಂದ್ರೆ ಗಂಗಾ ಕೂಡನಾ? ನಮ್ ಜೈ ಅಲ್ಲಿಗೆ ಬರ್ತಾನ ಚೆಲುವಯ್ಯನವ್ರೆ? ಆ ಊರಲ್ಲಿ ನಮ್ಗೆ ಜೈ ಕಾಣಿಸ್ತಾನ ಶಾಸ್ತ್ರಿ? ನೀವು ಎದುರು ನೋಡ್ತಿರೋ ಶುಭ ಸುದ್ದಿಗಳೆಲ್ಲ ಅಲ್ಲಿ ನಿಮಗೆ ಎದುರಾಗುತ್ತೆ ಅಂತ ಸ್ವಾಮಿ ಹೇಳೋಕ್ ಹೇಳಿದ್ರಮ್ಮ. ತಕ್ಷಣವೇ ಹೊರಡೋಕೆ ಹೇಳಿದ್ರು. ತಡ ಮಾಡಬೇಡಿ, ಬರ್ತೀನಮ್ಮ.
ಏನು ನನ್ನನ್ನು ನೋಡ್ಕೊಂಡು ಹೋಗ್ತಿದ್ದಾನೆ? ಅಂದ್ರೆ ನಾನು ದೇವಿಪುರಕ್ಕೆ ಬರ್ಬೇಕು ಅಂತನಾ? ಜೈ ಅಲ್ಲಿಗೆ ಯಾಕೆ ಬರ್ತಾನೆ? ಏನ್ ನಡೀತಿದೆ ಅಲ್ಲಿ? ಕಲ್ಪನಾ, ಪೊಲೀಸ್ನವ್ರು ಬಂದು ಹೋದ್ಮೇಲೆ ದೇವಿಪುರಕ್ಕೆ ಹೋಗೋಣ. ಪ್ರಯಾಣಕ್ಕೆ ಎಲ್ಲ ಸಿದ್ಧ ಮಾಡ್ಕೊ. ನಾಣಿಗ್ ಫೋನ್ ಮಾಡು. ಸರಿ ಅಜ್ಜಿ. ನಿಮ್ಮ ಮೊಮ್ಮಗ ಯಾಕೆ ಹಿಂಗ್ ಮಾಡ್ತಿದ್ದಾನೋ ಎಲ್ಲಾನು ಬಯಲ್ ಮಾಡ್ತೀನಿ, ಎಲ್ಲಾ ಲೆಕ್ಕನೂ ಚುಪ್ತ ಮಾಡ್ತೀನಿ. ದೇವಿಪುರದಲ್ಲಿ ಸಿಗೋಣ. ಹಾ, ಆಗ್ಲೇ ಆ ಶಾಸ್ತ್ರಿನೋ ಹೀಗೆ ನೋಡ್ದ, ಇವಾಗ ಇವನು ನೋಡ್ದ. ಏನಾಗಿದೆ ಇವ್ರಿಗೆ? ಓಕೆ ಅಜ್ಜಿ ಅವರೇ, ನಾನು ಹೊರಡ್ತೀನಿ. ಬರ್ತೀನಿ ಆಂಟಿ. ಗೊತ್ತಾದ್ಮೇಲೆ ನಿಮ್ ವಿಷಯ ನೋಡ್ಕೋತೀನಿ. ಕಲ್ಪನಾ, ನನ್ ಪೂಜೆ ಫಲಿಸ್ತು. ನಮ್ ಜೈ ಕ್ಷೇಮವಾಗಿದ್ದಾನೆ. ನಾವ್ ಈಗ್ಲೇ ದೇವಿಪುರಕ್ಕೆ ಹೋಗೋಣ. ಪ್ರಯಾಣಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೀನಿ ಅಜ್ಜಿ. ನಾಣಿಗೂ ಬರಕ್ ಹೇಳಿದ್ದೀನಿ. ಅವ್ನ್ ಬರ್ತಿದ್ದಾಗೆ ಹೊರಡೋಣ.